ದರ್ಶನ್ಗೆ ಸಾಕ್ಷ್ಯಗಳೇ ಕಂಟಕವಾಗ್ತಾ ಇದೆ. ಕಾರಣ ಒಂದಲ್ಲ ಎರಡಲ್ಲ, ಹಲವು ಸಾಕ್ಷ್ಯಗಳು ಈಗ ಸುತ್ತಲೂ ಎಣೆದು ಕೂತ್ಕೊಂಡಿವೆ. ರೇಣುಕಾಸ್ವಾಮಿಯ ಶವವನ್ನ ವಿಲೇವಾರಿಗೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಆದರೆ ತಮ್ಮ ಎಡವಟ್ಟಿನಿಂದಲೇ ಡಿ ಗ್ಯಾಂಗ್ ತಗಲಾಕೊಂಡಿರೋದು. ಹೇಗೆ? ಶವ ಬಿಸಾಕುವಾಗ ಮೇಜರ್ ಫೇಲ್ಯೂರ್ ಅನ್ನ ಪೊಲೀಸರಿಗೆ ಪತ್ತೆ ಹಚ್ಚಿದ್ದಾರೆ. ಡಿ ಗ್ಯಾಂಗ್ ಅಂದುಕೊಂಡಿದ್ದು ಒಂದು, ಆಗಿದ್ದೇ ಇನ್ನೊಂದು. ಹಾಗೇನೆ ಆ ಸಂದರ್ಭದಲ್ಲಿ ಪ್ರೇನು ನಾನೇನೋ ದೊಡ್ಡದಾಗಿ ಇದರಲ್ಲಿ ಪಾರಾಗ್ಬಿಡ್ತೀನಿ ಅಂಥೇಳಿ ಯೋಚನೆ ಮಾಡಿರ್ತಾರೆ. ಬಟ್ ಅಲ್ಲೊಂದು ಸಣ್ಣ ಎಳೆಯನ್ನು ಬಿಟ್ಟಿರ್ತಾರೆ, ಎಡವಟ್ಟನ್ನು ಮಾಡ್ಕೊಂಡಿರ್ತಾರೆ. ಅದನ್ನೇ ಎಡವಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕದಲ್ಲಿದ್ದರೆ. ನರಸಿಂಹಮೂರ್ತಿ, ಮಾಡ್ಕೊಂಡಿರುವಂಥ ಎಡವಟ್ಟೇನಿವಾಗ? ಅರುಣ್, ಅವತ್ತು ಅಂದರೆ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ ಬಳಿಕ ಶವವನ್ನು ವಿಲೇವಾರಿ ಮಾಡೋದು ಹೇಗೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನನ್ನು ಮಾಡಿದರು. ಅಂದರೆ ಈ ಮೃತದೇಹವನ್ನು ರಾಜಕಾಲುವೆಗೆ ಎಸೆಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿಂದ ಹೊರಡ್ತಾರೆ. ಅದಾದ ಬಳಿಕ ಅವರು ರಾಜಕಾಲುವೆಗೆ ಮೃತದೇಹವನ್ನು ಎಸೆಬೇಕು ಅಂತ ಅಂದ್ಕೊಂಡಿದ್ದಂಥವ್ರು ಸುಮ್ಮನಹಳ್ಳಿಯ ಆ ರಾಜಕಾಲುವೆ ದಂಡೆಯ ಬಳಿ ಹಾಕ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಅವರ ಇಂಟೆನ್ಷನ್ ಏನಾದ್ರು ಈಡೇರ್ಬಿಟ್ಟಿದ್ರೆ, ಅವ್ರು ಅಂದ್ಕೊಂಡಿದ್ದೇನಾರು ಆ ಕೆಲಸ ಅವತ್ತು ಮಾಡಿದರೆ ಬಹುತೇಕ ಇನ್ವೆಸ್ಟಿಗೇಷನ್ ಮಾಡೋದು ಕಷ್ಟ ಆಗ್ತಿತ್ತು. ಯಾಕಂತ ಹೇಳಿದ್ರೆ ರಭಸವಾಗಿ ಹರಿತಿದ್ದಂತಹ ರಸುಭಾವತೆ ರಾಜಕಾಲುವೆಯಲ್ಲಿ ರೇಣುಕಾಸ್ವಾಮಿ ಮೃತದೇಹ ಯಾವ ಕಡೆ ಕೊಚ್ಚು ಹೋಗ್ತಿತ್ತೋ ಗೊತ್ತಿಲ್ಲ. ಆದರೆ ದಂಡೆಯ ಮೇಲೆ ಹಾಕಿದ್ರಿಂದ ಒಂದು ರೀತಿ ಎಲ್ಲೋ ಒಂದು ಕಡೆ ಪೊಲೀಸರಿಗೆ ತನಿಖೆಯನ್ನು ಮಾಡೋದು ಸುಲಭವಾಯಿತು. ಆದರೆ ರೇಣುಕಾಸ್ವಾಮಿ ಬಟ್ಟೆಯನ್ನು ರಾಜಕಾಲುವೆಗೆ ಎಸ್ತಿದ್ರು. ಅವ್ರು ಅಂದ್ಕೊಂಡಿದ್ದು ಉಲ್ಟಾ, ಅಂದರೆ ಬಟ್ಟೆಯನ್ನು ಬೇರೆ ಕಡೆ ಡಿಸ್ಪೋಸ್ ಮಾಡಿ ಶವವನ್ನು ರಾಜಕಾಲುವೆಗೆ ಹಾಕಬೇಕು ಅಂತೇಳಿ. ಆದರೆ ಅವತ್ತು ಅವ್ರಾಗ ಮಾಡಲಿಲ್ಲ. ಹೀಗಾಗಿ ಇದು ಪೊಲೀಸರಿಗೆ ಎಲ್ಲೋ ಒಂದು ಕಡೆ ಇನ್ವೆಸ್ಟಿಗೇಷನ್ನಲ್ಲಿ ಅನುಕೂಲ ಆಗಿದೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.